ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಿಮ್ಮ ಗಡ್ಡಿಯಲ್ಲೇ ಬೆಳೆದವನು, ನಾನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಮಾರ್ಗದರ್ಶನದಲ್ಲೇ ಬೆಳೆದವನು. ತಾವೇನಾದ್ರು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ರೆ ಖಂಡಿತ ಸ್ವಾಗತ ಮಾಡ್ತೀನಿ. ನನ್ನ ವಿಳಾಸ ಗೊತ್ತಿಲ್ಲ, ನಾನು ವಿಳಾಸ ಕೊಡ್ತೀನಿ. ನನ್ನ ಅಡ್ರೆಸ್ಗೆ ನೀವು ನೋಟಿಸ್ ಕೊಡಿ, ಕೋರ್ಟಲ್ಲಿ ಬಂದು ನಾನು ಉತ್ತರವನ್ನು ಕೊಡ್ತೀನಿ. ನನಗೆ ಈ ಪ್ರಕರಣವನ್ನು ನಾನು ಮಾಧ್ಯಮದ ಮುಖಾಂತರ ಯಾಕೆ ನಾನು ಮನವಿ ಮಾಡ್ತೀನಿ ಅಂತಂದರೆ, ಇವತ್ತು ದೇಶದ ಸಂವಿಧಾನದಲ್ಲಿ 4 ಅಂಗಗಳಿಗೆ ಪ್ರಾಮುಖ್ಯತೆ ಇದೆ. ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ, ಒಂದು ಕಾರ್ಯಾಂಗ. ಈ 3 ಅಂಗಗಳು ಕೊಲ್ಯಾಪ್ಸ್ ಆದಾಗ ಅದನ್ನ ಕಣ್ಣು ತೆರೆಸುವಂತ ಒಂದು ಅಂಗ ಯಾವುದು ಅಂತ ಅಂದ್ರೆ ಅದು ಮಾಧ್ಯಮ. ಅದು ಆ ಮಾಧ್ಯಮದಿಂದ ನಾನು ಒಂದ್ ಸೆಕೆಂಡ್ ಸರ್, ಸ್ವಲ್ಪ ಇರಿ. ಮಾಧ್ಯಮದ ಮುಖಾಂತರ ನಾನು ಇಲ್ಲಿ SIT ತನಿಖೆ ಬೇಡ ನಮಗೆ. ಇಲ್ಲಿ ಇದು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಅವರ ಮೇಲಧಿಕಾರಿಗಳ ಮೊಬೈಲ್ಗೆ ಸಾವಿರಾರು ಫೋನ್ಗಳು ಬರ್ತಾ ಇದ್ದಾವೆ. ರಾಜಕಾರಣಿಗಳ ಫೋನ್ಗಳು, ಅಧಿಕಾರಿಗಳ ಫೋನ್ ಬರ್ತಾ ಇದೆ, ಮಿನಿಸ್ಟರ್ಗಳ ಫೋನ್ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಫೋನ್ ಬರ್ತಾ ಇದೆ, ಉಪಮುಖ್ಯಮಂತ್ರಿ ಫೋನ್ ಬರ್ತಾ ಇದೆ. ಅಲ್ಲಿ ಹಾಗಾಗಿ ಇದು ಪ್ರಾಮಾಣಿಕತೆ, ಪಾರದರ್ಶಕವಾಗಿ ಇದು ತನಿಖೆ ನಡೆಯಲ್ಲ. ಅಲ್ಲಿ ಈ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು CBIಗೆ ವಹಿಸಿ. ನೀವು ವಹಿಸ್ತಿಲ್ಲ ಅಂತಂದ್ರೆ ನಾವು ಬೇರೆ ದಾರಿಯನ್ನು ನಮ್ಮ ವಕೀಲರನ್ನೆಲ್ಲ ಹಿಡಿದು ಈ ಪ್ರಕರಣ CBIಗೆ ನಾವು ಕನ್ವರ್ಟ್ ಮಾಡಿಸ್ಕೊತೀವಿ. ನಾವಲ್ಲಿ ಕನಿಷ್ಠ ನನ್ನ ಜೊತೆ 10 ಮೀಟಿಂಗ್ ಆಯ್ತು ಪ್ರತಿಷ್ಠಿತ ಖಾಸಗಿ ಆದ್ರೆ 10 ಮೀಟಿಂಗ್ ಅಲ್ಲಿ ನಿಮ್ಮ ಅಪಸ್ವರ ಯಾಕಿರ್ಲಿಲ್ಲ, ಆಕ್ಷೇಪ ಯಾಕಿರ್ಲಿಲ್ಲ? ನಿಮ್ಮನ್ನು ಕರಿತಾ ಇರುವಂತದ್ದು DK ಶಿವಕುಮಾರ್ ಟೀಮ್ ಅಂತ ನೀವು ಪದೇ ಪದೇ ಹೇಳ್ತಾರೆ. 10 ಮೀಟಿಂಗ್ ಇಲ್ಲದೆ ಇರುವಂತದ್ದು ಇವತ್ತೇ ಯಾಕೆ ಹೊರಗಡೆ ಬಂದಿದೆ? ಸರ್, ಒಂದು ವಿಚಾರ ನೋಡಿ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ನಾವು ಬಡ್ಡಿ ಏರ್ ಮಾಡ್ಬೋದು ಅಷ್ಟೇ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೋದು. ನಾವಲ್ಲಿ ರಿಪ್ಲೈ ಕೊಡ್ಬೇಕಾಯ್ತು ಯಾವಾಗ ಅಂತಂದ್ರೆ ಫೈನಲ್ ಆದ್ಮೇಲೆ ರಿಪ್ಲೈ ಕೊಡ್ಬೇಕಾದ್ರೆ ನಾವಲ್ಲಿ. ಹಾಗಾಗಿ ನನ್ನ ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದ್ದಾರೆ, ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನೆಲ್ಲ ಚರ್ಚೆ ಆಗಿದೆ ಅಲ್ಲಿ. ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನು ನಾನು SIT ಕೊಟ್ಟರೆ ಪ್ರಯೋಜನ ಆಗಲ್ಲ. ಅಲ್ಲಿ ಇಲ್ಲ ನ್ಯಾಯಾಂಗ ತನಿಖೆ ಕೊಡಿ, ಇಲ್ಲ ಅಂತ ಅಂದ್ರೆ ಸರ್ ಟಾರ್ಗೆಟ್ ಓನ್ಲಿ ಮೋದಿಜಿ, ಟಾರ್ಗೆಟ್ ಮೋದಿಜಿ. ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮಣಿಸ್ಬೇಕು, ಮತ್ತೆ ಮೋದಿಜಿ ಜೊತೆ ಕರ್ನಾಟಕದ ಕೈ ಜೋಡಿಸಿದ ಕುಮಾರಸ್ವಾಮಿ ಅವ್ರನ್ನ ಮಟ್ಟ ಹಾಕ್ಬೇಕು. ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ, ನಮಗೆ ಬೇಡ, ಅದು ನನಗೆ ಸಂಬಂಧವಿಲ್ಲದ ವಿಚಾರ. ಅದು ಕುಮಾರಸ್ವಾಮಿ ಏನ್ ಮಾಡ್ಕೊತಾರೆ ಬಿಡ್ತಾರ ಅದರಲ್ಲಿ. ಆದ್ರೆ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಾನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇದೇ ಪಕ್ಷದಿಂದ ನಾನಲ್ಲಿ ಅಲ್ಲಿ ಸ್ಪರ್ಧಿಸಿ ಸೋತಿರೋಂಥ ವ್ಯಕ್ತಿ ಆಗಿರೋದ್ರಿಂದ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸಕ್ ಹೋಗ್ತಾ ಇದ್ದಾರೆ ಅಂತ ಅಂದ್ಮೇಲೆ ಇಲ್ಲಿ ಮತ್ತೆ ಅದಕ್ಕೆ SIT ಅಧಿಕಾರಿಗಳ ಮುಂದೆ ನಾನು ಎಲ್ಲಾ ದಾಖಲೆ ಕೊಟ್ಟು ಕೂಡ, ವಿಡಿಯೋ ಕೊಟ್ಟಿದ್ದೀನಿ, ಆಡಿಯೋ ಕೊಟ್ಟಿದ್ದೀನಿ, ಎಲ್ಲಾ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಕರೆಸ್ಬಿಟ್ಟಲ್ಲಿ ಅವ್ರನ್ನ ಏವನ್ನ ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ ನಿಜವಾದ ಆರೋಪಿ ಇವರೇ ಬಚ್ಚಿಟ್ ಮಾಡಿಕೊಂಡವ್ರೆ. ನಿಜವಾಗಿ ಅವ್ರನ್ನ ಕರ್ಕೊಬತ್ತಾರದು ಇವರೇಯ, ನಿಜವಾಗಿ ಅವ್ರಿಗೆ ಬೇಕಾದಂತ ಫೈನಾನ್ಸ್ ಫೀಡ್ ಮಾಡ್ತಾರದು ಇವರೇಯ, ಅವ್ರು ಯಾರ್ಯಾರ ಮನೆಗೆ ಎಷ್ಟು ದುಡ್ಡು ಕೊಡ್ಬೇಕಂತ ದುಡ್ಡು ಕಳಿಸ್ತಾರದು ಇವರೇಯ ಮಧ್ಯವರ್ತಿಗಳಿಂದ. ಯಾರು ಸಂತ್ರಸ್ತ ಮಹಿಳೆ ಕರ್ಕೊಬತ್ತಾರಲ್ಲ ಅವ್ರಿಗೆ ಹಣ ಫೀಡ್ ಮಾಡ್ತಾರದು ಇವರೇ, ಬೇರೆ ಯಾರು ಅಲ್ಲ. ಅವ್ರಿಗೆ ಕೇಳ್ಬೇಕು, ಯಾರು ಸಂತ್ರಸ್ತ ಮಹಿಳೆಯರವರಲ್ಲ. ಅದು ನೀವು ಯಾರು ನಿಮ್ಮ ಹಾಸನದ ಯಾರು ಮಾಧ್ಯಮ ಸ್ನೇಹಿತಿದ್ರೆ ಬೇಲೂರ್ಗೆ ಹೋಗಿ ಕೇಳಿ. ಬೇಲೂರಿಗೆ ಅಲ್ಲಿ ಅರೇಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಅರೇಹಳ್ಳಿ ಊರಲ್ಲಿ ಯಾರು ಹೋಗಿದ್ರು, ಯಾರು ಭೇಟಿ ಮಾಡಿದ್ರು, ಯಾರನ್ನ ಕರ್ಕೊಂಡ್ಬಂದ್ರು ಅಂತೇಳಿ ಯಾರಿದ್ದು ಕೊಟ್ಟರೆ ಸತ್ಯ ಗೊತ್ತಾಗ್ತದೆ ನಿಮ್ಗೆ. ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೀನಿ ಅಂತಾರೆ, ಆ ಪಕ್ಷದ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲಾ ಕಡೆ ಇಡೀ ಹೋಬಳಿ ವೈಸ್ ನಿಮ್ದು ಐತಿ. ಅಲ್ಲಿ ಅರೇಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ರು, ಎಷ್ಟು ಗಾಡಿ ಹೋಗಿದ್ದು, ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ. ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ, ಸ್ಕೈ ಬರ್ಡ್ ಹೋಟೆಲ್ ಅಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂತ ಶ್ರೇಯಸ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ FIR ಆಗಿದೆ ಇವತ್ತು. ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ, CC ಕ್ಯಾಮೆರಾ ರೆಕಾರ್ಡ್ ಆಗಿದೆ. ಅಲ್ಲಿ ಯಾರು ಯಾರು ಕಿಡ್ನಾಪ್ ಮಾಡಿರೋದು? ಈ ಅವ್ರದ್ದು KR ನಗರ ಕಡೆ, ಅದು ಇದು ನಮ್ದು ಹಾಸನದ ಹತ್ರ ಮಾತಾಡ್ತಾರೆ. ನಾವಿದು KR ನಗರ ಕಡೆ ಆಗಿರೋದು. ನಾನು ಇದೇ ಅಂತಿದ್ದೆ ಅಲ್ಲಿ ಹಾಸನದಲ್ಲಿ. ಯಾಕೆ ಇಷ್ಟು ನಾನು ಬಹಳ ಇದಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರಕರಣದ ದಿಕ್ಕನ್ನೇ ಚೇಂಜ್ ಮಾಡ್ತಾವ್ರೆ ಇವರಲ್ಲಿ. ನನ್ನ ಪ್ರಕಾರ ಈ ನನ್ನೊಬ್ಬನ ಸಿಗಾಕ್ಸ್ಬಿಟ್ಟು ನಾಳೆ ಕ್ಲೋಸ್ ಮಾಡ್ಬಿಡಕ್ಕೆ ಲೆಕ್ಕ ಇವ್ರದಲ್ಲಿ. ದೇವೇಗೌಡ ಸಿಗಾಕೊಂಡಾಯ್ತು. ಸರ್ CBIಗೆ ಕೊಡಕ್ ಬೇಕಾದಂತ ಬಲಿಷ್ಠವಾದ ದಾಖಲಾತಿಗಳಿದಾವೆ. ಅವು ಸರ್ ಕೊಡಕ್ಕಾಗಲ್ಲ. ನಾವು ನಾಳೆ ನಮ್ಮ ಸೀನಿಯರ್ಸ್ ನಾವೆಲ್ಲರೂ ಕುಳಿತು ಮಾತಾಡಿ ನಾವು ಒಂದು ರೆಪ್ರೆಸೆಂಟೇಷನ್ ಯಾರಿಗೆ ಹೋಮ್ ಮಿನಿಸ್ಟ್ರಿ ಕೊಡ್ತೀವಿ, ಚೀಫ್ ಮಿನಿಸ್ಟ್ರಿ ಕೊಡ್ತೀವಿ, ಗವರ್ನರಿಗೆ ಕೊಡ್ತೀವಿ. ನಾವಲ್ಲಿ
ಚೀಫ್ ಸೆಕ್ರೆಟರಿ ಕೊಡ್ತೀವಿ ನಾವಲ್ಲಿ, ಇದ್ರ ಮೇಲೆ ಈ ತರ ಮಾಡಿ ಅಂತ ಹೇಳಿ. ಹೋಮ್ ಡಿಪಾರ್ಟ್ಮೆಂಟ್ ಯಾವ್ದು ಮಾಡಲಿಲ್ಲ ಅಂದ್ರೆ ಅದೇ ರೆಪ್ರೆಸೆಂಟೇಷನ್ ಮೇಲೆ ನಾವಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತೀವಿ ನಾವಲ್ಲಿ, ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿ ನಾವಲ್ಲಿ ಹೈಕೋರ್ಟ್ ಇಂದ ಸೀಕಿಂಗ್ ಫಾರ್ ಡೈರೆಕ್ಷನ್ ತಗೋತೀವಿ ನಾವಲ್ಲಿ. ತಗೊಂಡು ಈ ಪ್ರಕರಣ ಯಾಕೆ ಈ ಪ್ರಕರಣದಲ್ಲಿ ನಾವಲ್ಲಿ ಸಿಬಿಐ ಕೇಳ್ತಿದ್ವಿ ಅಂತ ಎಕ್ಸ್ಪ್ಲೇಷನ್ ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ಸೊ ಹಾಗಾಗಿ ಸರ್ ವಿಡಿಯೋ ರಿಲೀಸ್ ಆದ್ಮೇಲೆ ಯಾವ್ದು ಇದು ಅಕ್ಚುಲಿ ವಿಡಿಯೋಗಳ ಈಗ ಸರ್ ನೆನ್ನೆಲ್ಲ ಮೊನ್ನೆ, ಹೌದು ಅದೇ ನೆನ್ನೆಲ್ಲ ಮೊನ್ನೆ ಡೇಟ್ 29ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ 48 ನಿಮಿಷ. ಸರ್ ಬಿಡುಗಡೆ ಅಂತಲ್ಲ ಸರ್, ನಿಮಿಷ ಪೆನ್ ಡ್ರೈವ್ ಹಂಚಿರೋದು ಯಾರು ಒಪ್ಕೋತಾರಲ್ಲ ಅವ್ರೇ, ಬಿಟ್ಟಿದ್ರಿ ನಾವೇ ಅಂತ ಹೇಳ್ತಾರಲ್ಲ. ಇಷ್ಟಾರು ಮಾಡಿದೀವಲ್ಲಪ್ಪ ನಾವು ಅಂತಂದ್ರೆ ಅರ್ಥ ಏನು ಸರ್? ಇಷ್ಟಾರು ಸರ್ ಇದೊಂದು ತನಿಖೆ ಅಲ್ಲ, ನ್ಯಾಯಾಂಗ ತನಿಖೆ ಅಲ್ಲ. ಸಿಬಿಐ ಎಂಕ್ವೈರಿ ಯಾವ್ದಕ್ಕೆ ಹಾಕಿ ಕೂಡ ನಾನು ಒಂದು ಕ್ಲೂಸ್ಗೆ ಸಿಗಲ್ಲ ನಂದಲ್ಲಿ. ನಾನು ಯಾರಿಗೂ ನೋಡಕ್ಕೆ ಬಿಟ್ಟಿಲ್ವಲ್ಲ ಅಂತ ಅನ್ನೋದು. ಆಮೇಲೆ ಇನ್ನೊಂದು ಮಾಧ್ಯಮ ಇನ್ನೊಂದು ಹೇಳ್ತೀನಿ ಅಲ್ಲಿ, ಇವತ್ತು ವಿಡಿಯೋ ಬರ್ತಾರೋ ಯಾವ ಕೂಡ ನನ್ನ ಪೆಂಡ್ರೈವ್ ಇರೋ ವಿಡಿಯೋಗಳಲ್ಲ. ಇವತ್ತೇನು ನಮ್ಮ ಪೆಂಡ್ರೈವ್ ವಿಡಿಯೋ ಇದೆ, ಆ ವಿಡಿಯೋ ಇಲ್ವೇ ಇಲ್ಲ. ಇವತ್ತು ಭಯಂಕರ ವಿಡಿಯೋಗಳು ಬರ್ತಾ ಇದ್ದಾವೆ, ಇವತ್ತು ಸಿನಿಮಾ ನಟಿಗಳು ಬರ್ತಾವೆ, ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಾವೆ. ಅಲ್ಲಿ ನನ್ನ ಹತ್ರ ಇರೋ ವಿಡಿಯೋಗಳಲ್ಲಿ ಕೋಟಿಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟಾನೆ ಕಿಲಾಡಿಯವನ, ದೊಡ್ಡ ಕತಾರ್ನ ಕಿಲಾಡಿಯವನಲ್ಲಿ. ಅಲ್ಲಿ ಕೊಟ್ಟಿರೋ ವಿಡಿಯೋಗಳಲ್ಲಿ 4 ಮಾತ್ರ ವಿಡಿಯೋ ಇದೆ, ಮಿಕ್ಕೆಲ್ಲ ಪಿಕ್ಚರ್ ಅವೆ. 2296 ಪಿಕ್ಚರ್ಗಳವೆ ಅಲ್ಲಿ. ಅದೇನು ಒಬ್ಬೊಬ್ರದ್ದು 10 ಸಲ 20 ಸಲ ಹಾಕಿ ಬಂದಾರಂತವು. ಈ ಮೊನ್ನೆ ನಮ್ಗೆ ಯಾರೋ ಸ್ನೇಹಿತರು ನೋಡಿದಲ್ಲಿ ಏನು ಭಯಂಕರ ವಿಡಿಯೋಗಳು ಬರ್ತಾವೆ ಇಲ್ಲಿ. ರಾಜ್ಯ ಸರ್ಕಾರ ಇಷ್ಟೆಲ್ಲಾರು ಕೂಡ ನೋಡಿ ನಮ್ದು ಹೈಟೆಕ್ ಟೆಕ್ನಾಲಜಿ ಇದೆ ಅಲ್ಲಿ. 1 ಸೆಕೆಂಡ್ ಇದು ಫೋಲ್ಡರ್ ಇದೆಯಲ್ಲ ಸರ್, ಅಲ್ಲಿ ನಂಬರ್ ಆಫ್ ಫೋಲ್ಡರ್ಸ್ ಇದೆಯಲ್ಲ ನೋಡಿ. ರಾಜ್ಯ ಸರ್ಕಾರದಲ್ಲಿ ಹೈಟೆಕ್ ಟೆಕ್ನಾಲಜಿ ಇರುವಂತಂದು ಸೈಬರ್ ಕ್ರೈಮ್ ಇದೆ ಅಲ್ಲಿ. ಡೈಲಿ ವಿಡಿಯೋ ರಿಲೀಸ್ ಆಗಿ ಅಂತ ತಡಿತಾ ಇಲ್ಲ ಅವರಲ್ಲಿ. ಅವ್ರಿಗೆ ಏನಂತಂದ್ರೆ ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡ್ಬೇಕು ಇಲ್ಲಿ. ಇದನ್ನ ಹೇಳ್ತಾರೆ ಅಲ್ಲಿ ಬಿಜೆಪಿಯವರು ಅಶ್ಲೀಲ ವಿಡಿಯೋಗಳು ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ಇವತ್ತು ಜಾರ್ಖಂಡಲ್ಲಿ ಏನಾಯ್ತು, ಇವತ್ತು ಒಬ್ಬ ಮಾಧ್ಯಮ ವಕ್ತಾರರಲ್ಲಿ ಇವತ್ತು ಬಿಟ್ಟು ಹೊರ ಬಂದಿದ್ದಾಳೆ. ಇವತ್ತಲ್ಲಿ 5 ದಿವಸ 6 ದಿವಸಗಳ ಕಾಲ ಕೂಡ ಹಾಕೊಂಡು ಅವಳು ಅತ್ಯಾಚಾರ ಮಾಡಿ ಅಲ್ಲಿ ಅವಳು ಲೈಂಗಿಕ ಹಿಂಸೆಯನ್ನು ಕೊಟ್ಟು ಇವತ್ತು ಹೊರ ಬಂದಿದ್ದಾಳೆ ಇವತ್ತಲ್ಲಿ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ ಏನು ಅಂತ ಅಂದ್ರೆ ಹೆಣ್ಮಕ್ಳು ರಕ್ಷಣೆ ಮಾಡ್ಬೇಕು ನಮ್ಮ ಸಂಸ್ಕೃತಿ. ನಾವೇಂದ್ರೆ ಆ ಒಂದು ಹೀನ ಕೆಲ್ಸಕ್ಕೆ ಹೋಗಿದ್ರೆ ನಾನು ಇಷ್ಟು ಹೀನ ಸೋಲ್ತಿತ್ತಿಲ್ಲ ನಾನಲ್ಲಿ. ಸರ್ ಈ ಬಿಡುಗಡೆ ಎಷ್ಟು ಮಾಡಿದೀನಿ ಅಷ್ಟು ನಿಮ್ಗೆ ಕಳ್ಸಿಕೊಡ್ತೀನಿ ನಿಮ್ಗೆ ಅಲ್ಲಿ ಬೇಕು ಅಂತ ಅಂದ್ರೆ ಅಲ್ಲ. ಏನ್ ಹೇಳಿ ಇಲ್ಲ ಪೂರ್ತಿ ಬಿಡುಗಡೆ ನೀವು ಹೇಳಿ ಮಾಡಕ್ಕಾಗಲ್ಲ ಸರ್. ಅದು ಯಾಕೆಂತ ಅದು ಸಿಬಿಐಗೆ ಹೋಗ್ತದೆ ಸರ್. ಸರ್ ಈಗ ಒಂದು ನಾನು ಕೊಟ್ಟಿರೋಂತ ಆಡಿಯೋನ ಪೂರ್ತಿ ಬಿಟ್ರೆ ಕೇಳಿ. 1 ನಿಮಿಷ ರೀ ಸರ್, ಇಲ್ಲ 1 ನಿಮಿಷ ಮಾತಾಡ್ತೀನಿ ಸ್ನೇಹಿತರೆ, ಒಂಚೂರು ಬಿಟ್ಬಿಡ್ತೀನಿ ಸರ್. ಅಲ್ಲ 1 ನಿಮಿಷ ಕೇಳಿ. ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಹೇಳ್ಬಿಡ್ತೀನಿ. ಪ್ರಾಬ್ಲಮ್ ಏನ್ ಹೇಳ್ತೀನಿ ಅಲ್ಲಿ ನಾನು ಯಾಕೆ ಸರ್ 2 ಗಂಟೆ 37 ನಿಮಿಷ ಐತಿ ಟೋಟಲಿ 2 ಗಂಟೆ 37 ನಿಮಿಷ 3 ಜನದಿದೆ. ಇದು ಹೇಳ್ತೀನಿ ನಿಮ್ಗೆ ಅಲ್ಲಿ ಯಾಕೆ ಮಾತನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಇವತ್ತು ಯಾವ್ದೋ ಒಂದು ನಟಿದು ಮೂವಿ ಬಂದಿದೆ ಬಿಡುಗಡೆ ಮಾಡಿದ್ರೆ ಅದ್ರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ. ಅಂದ್ರೆ ಇದೇನೋ ಮಾಡ್ತಾರಂತಲ್ಲ ಅದು ಮಾಡಿದಾರೆ, ಈಗ ಕಾಫಿಂಗ್ ಏನೋ ಮಾಡಿದಾರೆ ಅಲ್ಲಿ. ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು, ಕಲ್ಪಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡಿ ಕ್ಷಮೆ ಇರಲಿ. ನಾವು ಬಿಡುಗಡೆ ಮಾಡ್ತಾ ಇಲ್ಲ ನಾವೆಲ್ಲ ಇದನ್ನ ನೇರವಾಗಿ ನಾವು ಸಿಬಿಐಗೆ ಕೊಡ್ತಾ ಇದೀವಿ, ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.